ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪ್ರಾಚೀನ ರಾಜಯೋಗ ಶಾಂತವಾದ ಸ್ಥಳದಲ್ಲಿ ಕುಳಿತು ಬೆನ್ನು ನೇರ, ದೇಹ ಸಡಿಲ, ನಿಧಾನವಾಗಿ ಉಸಿರಾಡಿಸುತ್ತಾ ಆತ್ಮ ಸ್ವರೂಪದ ಅನುಭವ. ನಾನು ಈ ದೇಹವಲ್ಲ, ನಾನು ಒಂದು ಚಿಕ್ಕ ಜ್ಯೋತಿ, ಪ್ರಕಾಶಮಾನ ಆತ್ಮ, ಶಾಂತಿಯ ಸ್ವರೂಪ, ಶಕ್ತಿಯ ಸ್ವರೂಪ. ಮನಸ್ಸಿನಲ್ಲೇ ಚಿಂತನೆ, ನಾನು ಶಾಂತಿ ಸ್ವರೂಪ ಆತ್ಮ, ಪರಮಾತ್ಮನೊಂದಿಗೆ ಸಂಪರ್ಕ. ಇದೀಗ ಮನಸ್ಸನ್ನು ಮೇಲಕ್ಕೆ ತೆಗೆದುಕೊಳ್ಳಿ, ಶಾಂತಿಧಾಮದ ಕಡೆಗೆ. ಅಲ್ಲಿ ಒಂದು ಅತಿ ಪ್ರಕಾಶಮಾನ ಜ್ಯೋತಿ, ನನ್ನ ಪ್ಯಾರ ತಂದೆ ಪರಮಾತ್ಮ. ನಾನು ಆ ತಂದೆಯ ಮುಂದೆ ಕುಳಿತಿದ್ದೇನೆ. ಅವರು ನನ್ನನ್ನು ಪ್ರೀತಿಯಿಂದ ನೋಡುತ್ತಿದ್ದಾರೆ. ಮನಸ್ಸಿನಲ್ಲಿ ಅನುಭವಿಸಿ, ನಾನು ನನ್ನ ಸತ್ಯ ತಂದೆಯ ಮಗು. ಪ್ರೀತಿಯಿಂದ ಯೋಗ, ಲವ್, ಕನೆಕ್ಷನ್. ತಂದೆಯಿಂದ ಶಾಂತಿಯ ಕಿರಣಗಳು ಬರುತ್ತಿವೆ. ಪ್ರೀತಿಯ ಕಿರಣಗಳು ನನ್ನ ಮೇಲೆ ಹರಿಯುತ್ತಿವೆ. ನಾನು ಆತ್ಮ ಶುದ್ಧವಾಗುತ್ತಿದೆ. ಆತ್ಮದಲ್ಲಿನ ತುಕ್ಕು ಹೋಗುತ್ತಿದೆ. ಅನುಭವಿಸಿ, ನಾನು ಪವಿತ್ರ ಆತ್ಮ, ದೇವತೆ ಸ್ವರೂಪ, ಈಶ್ವರೀಯ ರಕ್ಷಣಾ ಸೈನಿಕ ಅನುಭವ. ಇದೀಗ ನಾನು ಒಂದು ಈಶ್ವರೀಯ ರಕ್ಷಣಾ ಸೈನಿಕ. ನನ್ನ ಮೂಲಕ ಪ್ರಪಂಚಕ್ಕೆ ಶಾಂತಿ ಹರಿಯುತ್ತಿದೆ. ಎಲ್ಲ ಆತ್ಮರಿಗೆ ಸದ್ಗತಿ ನೀಡುವ ಶಕ್ತಿ ಬರುತ್ತಿದೆ. ನಾನು ಎಲ್ಲರಿಗೂ ಸಂದೇಶ ಕೊಡುತ್ತೇನೆ. ಒಬ್ಬ ತಂದೆಯ ಜೊತೆ ಪ್ರೀತಿ ಜೋಡಿಸಿರಿ. ಸೇವೆಯ ಸ್ಪಂದನೆ. ನನ್ನ ಮನಸ್ಸಿನಲ್ಲಿ ಒಂದು ಸಂಕಲ್ಪ. ಇಂದು ನಾನು ಯಾರಿಗಾದರೂ ಸುಖ ಕೊಡಬೇಕು. ನನ್ನ ವಾಣಿ ಮಧುರವಾಗಿರಲಿ, ನನ್ನ ದೃಷ್ಟಿ ಶುದ್ಧವಾಗಿರಲಿ. ನಾನು ಒಂದು ಮಹಾನ್ ಆತ್ಮ, ಎಲ್ಲರಿಗೂ ಸುಖ ಕೊಡುವವನು. ಪೂರ್ಣ ಶಾಂತಿ ಅನುಭವ. ಇದೀಗ ನಾನು ಸಂಪೂರ್ಣ ಶಾಂತಿಯಲ್ಲಿ
ತಂದೆಯ ಮಡಿಲಿನಲ್ಲಿ ಎಲ್ಲ ಚಿಂತೆಗಳು ದೂರವಾಗಿವೆ. ಮನಸ್ಸು ಹಗುರವಾಗಿದೆ. ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ಓಂ ಶಾಂತಿ. ಫೈನಲ್ ಶಕ್ತಿಶಾಲಿ ಸಂಕಲ್ಪ ಅಫರ್ಮೇಷನ್. ನಾನು ಆತ್ಮ, ಪರಮಾತ್ಮನ ಪ್ರಿಯ ಮಗು, ಈಶ್ವರೀಯ ಸೇವಾಧಾರಿ, ಎಲ್ಲರಿಗೂ ಸುಖ ನೀಡುವ ಮಹಾನ್ ಆತ್ಮ. ಈ ಧ್ಯಾನವನ್ನು ಬೆಳಿಗ್ಗೆ ಮತ್ತು ರಾತ್ರಿ 10-15 ನಿಮಿಷ ಯೋಗ ಮಾಡಿದರೆ ಮನಸ್ಸು ಶಾಂತಿಯಾಗುತ್ತದೆ. ಯೋಗ ಶಕ್ತಿ ಹೆಚ್ಚುತ್ತದೆ. ಸೇವೆಯಲ್ಲಿ ಉಮಂಗ ಬರುತ್ತದೆ. ಯೋಗದ ಅಭ್ಯಾಸಕ್ಕಾಗಿ ಮುಖ್ಯ ವಿಚಾರಗಳು: ಒಬ್ಬ ತಂದೆಯ ನೆನಪು. ನನ್ನ ಆತ್ಮದ ತಂದೆ ಶಿವ, ತಂದೆ ಮಾತ್ರ ಎಂಬ ದೃಢ ನಿಶ್ಚಯದೊಂದಿಗೆ ಬೇರೆಲ್ಲ ಸಂಬಂಧಗಳು ಮತ್ತು ಪ್ರಪಂಚದ ವಿಷಯಗಳಿಂದ ಬುದ್ಧಿಯನ್ನು ಬೇರ್ಪಡಿಸಿ ತಂದೆಯೊಂದಿಗೆ ಜೋಡಿಸಿ. ಆತ್ಮಿಕ ಸ್ಥಿತಿ: ನೀವು ಶರೀರವಲ್ಲ, ಒಂದು ಪುಟ್ಟ ನಕ್ಷತ್ರದಂತಹ ಚೈತನ್ಯ ಆತ್ಮ ಎಂದು ಭಾವಿಸಿ. ನಿಮ್ಮ ನಿಜವಾದ ಮನೆ ಪರಂಧಾಮ, ಶಾಂತಿಧಾಮ ಎಂದು ನೆನಪಿಸಿಕೊಳ್ಳಿ. ಸೇವೆಯ ಭಾವನೆ: ಯೋಗದಲ್ಲಿ ಕುಳಿತಾಗ ನೀವು ಜಗತ್ತಿಗೆ ಬೆಳಕನ್ನು ನೀಡುವ ಸದ್ಗತಿಯ ಸೈನಿಕ ಎಂದು ಭಾವಿಸಿ. ನಿಮ್ಮ ಯೋಗದ ಕಿರಣಗಳು ಇಡೀ ಪ್ರಪಂಚದ ಆತ್ಮಗಳಿಗೆ ಶಾಂತಿಯನ್ನು ನೀಡುತ್ತಿವೆ ಎಂದು ದೃಷ್ಟಿ ಹರಿಸಿ. ಪ್ರಸನ್ನ ಚಿತ್ತ ಸ್ಥಿತಿ: ಯೋಗವು ಕೇವಲ ಕಣ್ಣು ನೋಡು ಕುಳಿತುಕೊಳ್ಳುವುದು, ಮುಚ್ಚಿಕೊಳ್ಳುವುದಲ್ಲ. ದಿನವಿಡೀ ತಂದೆಯ ಜ್ಞಾನದಲ್ಲಿ ಹರ್ಷಿತರಾಗಿರುವುದೇ ನಿಜವಾದ ಯೋಗ. ಯೋಗದ ಸಂಕಲ್ಪಗಳು ಅಫರ್ಮೇಷನ್ಸ್ ಫಾರ್ ಮೆಡಿಟೇಷನ್. ಯೋಗದಲ್ಲಿ ಕುಳಿತಾಗ ಸಂಕಲ್ಪ ಮಾಡೋಣ: ನಾನು ಪರಮ ಪಿತಾ ಶಿವ ತಂದೆಯ ಅತಿ ಹತ್ತಿರದ ಮಗು. ನನ್ನ ಬುದ್ಧಿಯ ಪ್ರೀತಿಯು ಕೇವಲ ಒಬ್ಬ ತಂದೆಯೊಂದಿಗೆ ಮಾತ್ರ ಇದೆ. ನಾನು ಈ ಜಗತ್ತಿನ ಕಲ್ಯಾಣಕ್ಕಾಗಿ ಅವತರಿಸಿದ ಆತ್ಮಿಕ ಸೈನಿಕ. ನನ್ನ ಪ್ರತಿಯೊಂದು ಕಾರ್ಯದಿಂದ ಇತರರಿಗೆ ಸುಖ ಮತ್ತು ಆಶೀರ್ವಾದಗಳು ಸಿಗಲಿ. ಯೋಗದ ನಂತರದ ಸ್ಥಿತಿ: ಯೋಗ ಮುಗಿದ ನಂತರ ನಿಮ್ಮ ವ್ಯವಹಾರದಲ್ಲಿ ಮಧುರತೆ ಮತ್ತು ನಮ್ರತೆಯನ್ನು ಕಾಪಾಡಿಕೊಳ್ಳಿ. ನೀವು ಮಹಾನ್ ಆತ್ಮ ಎಂಬ ಸ್ಮೃತಿಯಲ್ಲಿ ಇದ್ದರೆ ಯಾವುದೇ ಪರಿಸ್ಥಿತಿಯು ನಿಮ್ಮನ್ನು ಅಶಾಂತಿಗೊಳಿಸಲು ಸಾಧ್ಯವಿಲ್ಲ. ರಾಜಯೋಗ ಮಾರ್ನಿಂಗ್ ಮೆಡಿಟೇಷನ್
ಇದು ನಿಧಾನವಾಗಿ ನಿಮ್ಮ ಯೋಗವನ್ನು ಸೂಪರ್ ಪವರ್ಫುಲ್ಲಾಗಿ ಮಾಡುತ್ತದೆ. ಆತ್ಮದ ಅರಿವು, ಸೆಲ್ಫ್ ಅವೇರ್ನೆಸ್ ಮೆಡಿಟೇಷನ್, ಧ್ಯಾನ ಅಂದರೆ ಯೋಗ, ಕಾಮೆಟ್ರಿ. ಶಾಂತವಾಗಿ ಕುಳಿತುಕೊಳ್ಳಿ, ಕಣ್ಣುಗಳನ್ನು ಹಿತವಾಗಿ ಅರೆಮುಚ್ಚಿ. ನಾನು ಈ ದೇಹವಲ್ಲ, ನಾನು ಆತ್ಮ, ಒಂದು ಚಿಕ್ಕ ಪ್ರಕಾಶಮಾನ ಜ್ಯೋತಿ. ನಾನು ಭೂಮಧ್ಯದಲ್ಲಿ ಇರುವ ಆತ್ಮ. ಈ ದೇಹವನ್ನು ಚಾಲನೆ ಮಾಡುವ ಶಕ್ತಿ ನಾನು. ನಿಧಾನವಾಗಿ ಅನುಭವಿಸಿ, ನಾನು ಶಾಂತಿ ಸ್ವರೂಪ ಆತ್ಮ. ಶಾಂತಿ ನನ್ನ ಸ್ವಭಾವ, ಆನಂದ ನನ್ನ ಸ್ವಭಾವ, ನನ್ನ ಸ್ವರೂಪ. ಈಗ ದೇಹದಿಂದ ಡಿಟ್ಯಾಚ್ ಆಗಿ ಎಲ್ಲ ಪಾತ್ರಗಳನ್ನು ಬಿಡಿ. ನಾನು ಕೇವಲ ಆತ್ಮ, ಹಗುರ, ಶಾಂತ, ಸ್ಥಿರ, ಶಕ್ತಿಶಾಲಿ. ಸಂಕಲ್ಪಗಳು, ಅಫರ್ಮೇಷನ್ಸ್. ನಾನು ಆತ್ಮ, ದೇಹವಲ್ಲ. ನಾನು ಶಾಂತಿಯ ಸಾಗರದ ಮಗು. ನನ್ನ ಸ್ವಭಾವ ಶಾಂತಿ ಮತ್ತು ಸಂತೋಷ. ನಾನು ಒಳಗೆ ತುಂಬ ಶಕ್ತಿಶಾಲಿ. ಇಂದಿನ ಅಭ್ಯಾಸ ಪ್ರಾಕ್ಟೀಸ್ ದಿನವಿಡೀ 3 ಬಾರಿ ನಿಲ್ಲಿ. 1 ನಿಮಿಷ ನಾನು ಆತ್ಮ ಎಂದು ನೆನಪಿಸಿಕೊಳ್ಳಿ. ಇಂದಿನ ಗುರಿ ದೇಹಾಭಿಮಾನ ಕಡಿಮೆ ಮಾಡುವುದು, ಆತ್ಮ ಅಭಿಮಾನ ಹೆಚ್ಚಿಸುವುದು. ಓಂ ಶಾಂತಿ. ಯೋಗ ಇಷ್ಟವಾಯಿತೆ? ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು.